ಜೋರಾದೆ ಸುದ್ದಿ. ಆ ಸಾಲಿಗೀಗ ಲವ್ ಸ್ಟೋರಿಗಳ ಸರಮಾಲೆಯೇ ಸೇರಿದೆ. ಮೊನ್ನೆಯಷ್ಟೇ ತೆರೆಗೆ ಅಪ್ಪಳಿಸಿದ ಕೋಟಿಗೊಂದು ಲವ್ ಸ್ಟೋರಿಯೂ ಕೂಡ ಅದರಲ್ಲಿ ಒಂದು. ಅದರ ಬೆನ್ನಲ್ಲೇ ಈಗ ಅಂಜು ಮಂಜು ಲವ್ ಸ್ಟೋರಿ ಅನ್ನೋ ಹೊಸ ಪ್ರೇಮ್ ಕಹಾನಿಯೊಂದರ ಸಿದ್ಧತೆ ಸ್ಯಾಂಡಲ್ವುಡ್ನಲ್ಲಿ ಭರದಿಂದ ಸಾಗಿದೆ. ಅಂಜು ಮಂಜು ಲವ್ ಸ್ಟೋರಿ. ರೋಡ್ ರೋಮಿಯೋ ಖ್ಯಾತಿಯ ದಿಲೀಪ್ ಪೈ ಕೀರ್ತನಾ ಪೋಡ್ವಾ ನಟಿಸ್ತಾ ಇರೋ ಸಿನಿಮಾ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಜೊತೆ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡಿದ್ದ ಹಾಗೂ ಪಾರು ಐ ಲವ್ ಯು ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ ನಿರ್ದೇಶಕ ಸುನೀಲ್ ಹುಬ್ಬಳ್ಳಿ ಅಂಜು ಮಂಜು ಲವ್ ಸ್ಟೋರಿಗೆ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ. ಫೇಸ್ಬುಕ್, ವಾಟ್ಸ್ಆಪ್ ನಿಂದ ಶುರುವಾಗೋ ಯಂಗ್ಸ್ಟರ್ಸ್ ಗಳ ಕಥೆಯೇ ಈ ಅಂಜು ಮಂಜು ಲವ್ ಸ್ಟೋರಿಯ ಒನ್ ಲೈನ್. ಅಂಜು ಮಂಜು ಲವ್ ಸ್ಟೋರಿ ಸಿನಿಮಾ ಟೈಟ್ಲ್ ಅಲ್ಲೇ ಗೊತ್ತಾಗ್ತಿದೆ, ಇದೊಂದು ಪಕ್ಕಾ ಲವ್ ಸ್ಟೋರಿ. ಲವರ್ಸ್ಗಳು ಇತ್ತೀಚೆಗೆ ಏನ್ ಮಾಡ್ತಿದಾರೆ, ಡ್ರಾಮಾಗಳು ಮಾಡೋದು ಜಾಸ್ತಿ. ಪ್ರೀತಿದ ಹುಡುಗನ್ನ ಅಪ್ಪ ಅಮ್ಮನ ಮಾತು ಕೇಳ್ಬಿಟ್ಟು ಒಂದಿನ ಫೇಸ್ಬುಕ್ಕಲ್ಲಿ ಯಾರೋ ಪರಿಚಯ ಆಗಿರೋ ಫ್ರೆಂಡ್ ತಕ್ಷಣ ಪರಿಚಯ ಮಾಡ್ಕೊಂಡು 100 ವರ್ಷ ಪಕ್ಕದಲ್ಲಿ 3 ವರ್ಷ 4 ವರ್ಷ 10 ವರ್ಷ ಹಿಂದೆ ಬಿದ್ದಿರೋ ಹುಡುಗನ್ನ ಪ್ರೀತಿನ ಒಪ್ಕೊಳಕ್ ಆಗ್ತಾನೆ. ಒಂದಿನ ಫೇಸ್ಬುಕ್ಕಲ್ಲಿ ಪರಿಚಯ ಆಗಿರೋ ಹುಡುಗನ್ನ ಪ್ರೀತಿನ ಒಪ್ಕೊಂತಾರೆ. ಅದು ಎಷ್ಟು ಮಟ್ಟಿಗೆ ಸರಿ? ನೀವು ಪ್ರೀತಿ ಮಾಡೋವಾಗಲೇ ಫಸ್ಟ್ ಜಜ್ಮೆಂಟ್ ಮಾಡ್ಬೇಕೋ ಬೇಡ ಅಂತ ಡಿಸೈಡ್ ಮಾಡ್ಬೇಕು. ಮಾಡಿದ ಮೇಲೆ ಅದು ಹುಡುಗರು ಆಗ್ಬೋದು ಅಥವಾ ಹುಡುಗಿ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ. ನೀವು ಮನುಷ್ಯನ ಜೊತೆ ಆಟ ಆಡ್ಬೇಡಿ ಅನ್ನೋದನ್ನ ಹೇಳ್ಕೊಂಡು. ಸಿನಿಮಾದ ಫೋಟೋ ಶೂಟ್ ಅಂತಂದ್ರೆ ಸಾಮಾನ್ಯವಾಗಿ ಸ್ಟುಡಿಯೋಗಳಲ್ಲಿ ಮಾಡ್ತಾರೆ. ಆದ್ರೆ ಇತ್ತೀಚೆಗೆ ಅಂಜು ಮಂಜು ಲವ್ ಸ್ಟೋರಿ ಸಿನಿಮಾ ತಂಡ ಔಟ್ಡೋರ್ ನಲ್ಲಿ ಫೋಟೋ ಶೂಟ್ ಮಾಡಿತು. ಫೋಟೋ ಶೂಟ್ ಜೊತೆಗೆ ವಿಡಿಯೋಗಳನ್ನು ಸೆರೆ ಹಿಡಿದು ಮುಹೂರ್ತದ ವೇಳೆಗೆ ಟ್ರೇಲರ್ ಲಾಂಚ್ ಮಾಡೋದು ಚಿತ್ರತಂಡದ ಪ್ಲಾನ್. ಗುಡ್ ಲುಕಿಂಗ್ ಬಾಯ್ ಬಟ್ ವಿತ್ ಬ್ಯಾಡ್ ಕ್ವಾಲಿಟೀಸ್ ಅಂತ ಕೆಲವರು ಹೇಳ್ತಾರೆ. ಆ ರೀತಿ ನೋಡೋದಕ್ಕೆ ಒಳ್ಳೆ ಹುಡುಗ ಅನ್ನೋ ತರ ಇರ್ತೀನಿ, ಆದ್ರೆ ಕೀಟ್ಲೆ ಮಾಡ್ಕೊಂಡಿರುವಂತಹ ಮನುಷ್ಯ. ಬಟ್ ಕಾಲೇಜ್ ಗೋಯಿಂಗ್ ಅಲ್ಲ, ಊರಲ್ಲಿ ಅಂದ್ರೆ ಈ ಸಮುದ್ರ ತೀರದಲ್ಲಿ ಹೋಟ್ಲ ಹಾಕೊಂಡಿರುವಂತ ಒಂದು ಹುಡುಗ. ಸೊ ಅವನ ಜೀವನದಲ್ಲಿ ಒಂದು ಹುಡುಗಿ ಬಂದಾಗ ಅವನು ಯಾವ ರೀತಿ ಆಗುತ್ತೆ ಅನ್ನೋದು. ಸೊ ಡೈರೆಕ್ಟರ್ ಈ ಕಾನ್ಸೆಪ್ಟ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ನ್ಯಾಚುರಲ್ ಆಗಿ ಪ್ರೀತಿ ನಿಜವಾಗ್ಲೂ ಅದು ಸಾಧ್ಯನಾ ಅಂತೇಳಿ ಒಂದು ಇಬ್ಬರು ಬೇರೆ ಬೇರೆ ಕ್ಯಾರೆಕ್ಟರ್ಗಳು, ಬೇರೆ ಬೇರೆ ಕ್ಯಾರೆಕ್ಟರೈಸೇಷನ್ಗಳು ಪ್ರೀತಿ ಮಾಡಿದಾಗ ಅದು ಜೊತೆಗೆ ಹೋಗೋದಕ್ಕೆ ಸಾಧ್ಯನಾ ಜೀವನದಲ್ಲಿ ಅನ್ನೋದನ್ನ ಒಂದು ಸ್ವಾರಸ್ಯವಾಗಿ ಹೇಳ್ಕೊಟ್ಟಿದ್ದಾರೆ. ಇದರಲ್ಲಿ ನನ್ನ ಪಾತ್ರೆ ಬಂದ್ಬಿಟ್ಟು ಲೈಕ್ ಹೀರೋಯಿನ್ ರೋಲ್ ಮಾಡ್ತಾ ಇದ್ದೀನಿ. ಅಂಜು ನಾನು, ಮಂಜು ಬಂದ್ಬಿಟ್ಟು ಹೀರೋಯಿಸ್ಟು. ಸೊ ಇದು ಹೆಂಗಿರುತ್ತೆ ಅಂದ್ರೆ ಟ್ರಯಾಂಗ್ಯುಲರ್ ಲವ್ ಸ್ಟೋರಿ ಅಂತ ಹೇಳಿದ್ದಾರೆ. ಸೊ ಲವ್ ಸ್ಟೋರಿ ತುಂಬಾ ಕ್ಯೂಟ್ ಆಗಿ ಚೆನ್ನಾಗಿದೆ. ಈಗಿನ ಟ್ರೆಂಡ್ ಏನ್ ಬೇಕಾಗಿದೆ ಅದಿದೆ. ಬೆಂಗಳೂರು, ಉಡುಪಿ, ಮಂಗಳೂರು ಸೇರಿದಂತೆ ಹಲವೆಡೆ ಶೂಟಿಂಗ್ ಮಾಡೋ ಪ್ಲಾನ್ ಚಿತ್ರತಂಡದ್ದು. ಕೆ ಬಾಲಕೃಷ್ಣ, ಸಿದ್ದರಾಜು ಅಂಜು ಮಂಜು ಲವ್ ಸ್ಟೋರಿ ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಫೋಟೋ ಶೂಟ್ ಆಗುತ್ತಲೇ ಎಡಿಟಿಂಗ್ ಮುಗಿಸಿ ಪೋಸ್ಟರ್ ಮತ್ತು ಟ್ರೇಲರ್ ಗಳೊಂದಿಗೆ ಮಾರ್ಚ್ ನಲ್ಲಿ ಮುಹೂರ್ತ ಮಾಡುವ ಐಡಿಯಾ ಅವರದ್ದು. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಮಾತೇಶ್ ಜಗ್ಗನ್, ಫಿಲಂ ಬ್ಯೂರೋ.